ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸಿರ್ಬೋದು, ಇಲ್ಲ BSc ಸೈನ್ಸ್ ಮುಗಿಸಿರ್ಬೋದು ಅಂಥವ್ರು ಒಂದು ರಿಸರ್ಚ್ ಫೀಲ್ಡ್ ಇರ್ಬೋದು, ಇಲ್ಲ ಒಂದು ಇಸ್ರೋದ ಅಧೀನದಲ್ಲಿ ಬರೋ ಅಂತ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿರೋರಿಗಾಗಿ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಆ ಇನ್ಸ್ಟಿಟ್ಯೂಟ್ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತೇಳಿ IIRS ಅಂತಲೂ ಕರೀತಾರೆ. ಇದು ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾರೆ. ಇದು ಒಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದರೆ ಇಸ್ರೋದವರು ಫೋಕಸ್ ಮಾಡಿಕೊಂಡು ನಡೆಸೋಂಥ ಒಂದು ಇನ್ಸ್ಟಿಟ್ಯೂಟ್. ಇದೊಂದು ರಿಮೋಟ್ ಸೆನ್ಸಿಂಗು, ಇಲ್ಲ ಜಿಯೋ ಇನ್ಫಾರ್ಮೆಟಿಕ್ಸು, GPS ಟೆಕ್ನಾಲಜಿ ಮತ್ತು ಈ ಥರದ್ದೆಲ್ಲ ಇರೋ ಅಂಥ ಒಂದು ಇನ್ಸ್ಟಿಟ್ಯೂಟ್. ಇದು ಎಲ್ಲಿದೆ ಅಂದರೆ ಡೆಹ್ರಾಡೂನಲ್ಲಿದೆ, ಉತ್ತರಾಖಂಡಲ್ಲಿ. ಇದು ಎಸ್ಟಾಬ್ಲಿಷ್ ಆಗಿರೋದು 1966 ಸ್ಟಾರ್ಟ್ ಆಗಿರೋವಂಥದ್ದು. ಇದನ್ನ ಅಂಡರ್ಟೇಕನ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ. ಇದರ ಅಧೀನದಲ್ಲಿ ನಡೀತಾ ಇರೋಂಥ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದಾಗಿದೆ. ಇದು ಒಂದು ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ ಆಫ್ ಇಸ್ರೋದ ಅಂಡರ್ನಲ್ಲಿ ಬರೋವಂಥ ಒಂದು ಇನ್ಸ್ಟಿಟ್ಯೂಟ್. ಇದು ಓಲ್ಡೆಸ್ಟ್ ರಿಮೋಟ್ ಸೆನ್ಸಿಂಗ್ ಮತ್ತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಏಷ್ಯಾ ಅಂತ ಕರೀತಾರೆ. ಒನ್ ಆಫ್ ದ ಓಲ್ಡೆಸ್ಟ್ ಅಂದರೆ ಏಷ್ಯಾಗೆ ಓಲ್ಡೆಸ್ಟ್ ರಿಮೋಟ್ ಸೆನ್ಸಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಲೂ ಕರೀತಾರೆ. ಇದು ಒಂದು ಎಜುಕೇಷನ್ ಇರ್ಬೋದು, ಟ್ರೈನಿಂಗು, ರಿಸರ್ಚ್, ಕೆಪಾಸಿಟಿ ಮತ್ತು ಬಿಲ್ಡಿಂಗ್ ಪ್ರೋಗ್ರಾಮ್ಸ್ನ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೆಲ್ಲ ಕೋರ್ಸ್ ಇದೆ ಅಂತ ಬಂದಾಗ MTech ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ, GIS ಅಂತ ಬರುತ್ತೆ. ಅದೇ ರೀತಿ MSc ಜಿಯೋ ಇನ್ಫಾರ್ಮೆಟಿಕ್ಸು, ಅರ್ತ್ ಅಬ್ಸರ್ವೇಷನ್ನು, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾನು ಇದ್ದಾವೆ. ವೇರಿಯಸ್ ಸ್ಪೆಷಲೈಸೇಷನ್ ಇನ್ ರಿಮೋಟ್ ಸೆನ್ಸಿಂಗು, GIS ಆ್ಯಂಡ್ ಅರ್ತ್ ಸೈನ್ಸ್ ಅಪ್ಲಿಕೇಶನ್ ಬಗ್ಗೆ ಸರ್ಟಿಫಿಕೇಟ್ ಕೋರ್ಸು ಸಹ ಸಿಗ್ತವೆ. ಶಾರ್ಟ್ ಟರ್ಮ್ ಕೋರ್ಸಸ್ಸು, ಸ್ಪೆಸಿಫಿಕ್ ಏರಿಯಾಸ್ ಆಫ್ ರಿಮೋಟ್ ಸೆನ್ಸಿಂಗು, ಈ ಥರದ್ದೆಲ್ಲ ಟೆಕ್ನಾಲಜಿ ಇರೋವಂಥ ಒಂದು ಇನ್ಸ್ಟಿಟ್ಯೂಟ್ ಇದಾಗಿದೆ. ಇದರ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇದೆ ಅಂದರೆ IIRS ಅವರು ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. MTech ಪ್ರೋಗ್ರಾಮ್ಸು ಮತ್ತು MSc ಪ್ರೋಗ್ರಾಮ್ಸ್ಗೆ ಮಾಡ್ತಾರೆ. ಆ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಅದರಲ್ಲಿ ಟಾಪಲ್ಲಿ ಬಂದವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರೀತಾರೆ. ಆ ಇಂಟರ್ವ್ಯೂನಲ್ಲಿ ಅಕಾಡೆಮಿಕ್ ಸ್ಕೋರು, ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರು, ಇಂಟರ್ವ್ಯೂ ಪರ್ಫಾರ್ಮೆನ್ಸು ಎಲ್ಲ ನೋಡಿಕೊಂಡು ಸೆಲೆಕ್ಷನ್ ಮಾಡೋ ಅಂಥದ್ದು. ಇಲ್ಲಿ IIRS ಅಲ್ಲಿ MTech ಅಡ್ಮಿಷನ್ಸ್ ಎಲ್ಲ ಯಾವ ಕೋರ್ಸ್ ಬಗ್ಗೆ ಇರುತ್ತೆ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಸಾಯಲ್ ಇರುತ್ತೆ, ಫಾರೆಸ್ಟ್ ರಿಸೋರ್ಸ್ ಮತ್ತು ಎಕೋಸಿಸ್ಟಮ್ ಅನಾಲಿಸಿಸ್ ಬಗ್ಗೆ ಓದ್ಬೋದು, ಜಿಯೋ ಇನ್ಫಾರ್ಮೆಟಿಕ್ಸು, ಜಿಯೋ ಸೈನ್ಸು, ಮೆರೈನ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಸೈನ್ಸು, ನ್ಯಾಚುರಲ್ ಹಜಾರ್ಡ್ಸು, ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ಸು, ಸೆಟಲೈಟ್ ಇಮೇಜ್ ಅನಾಲಿಸಿಸು, ಫೋಟೋಗ್ರಾಮೆಟ್ರಿ, ಅರ್ಬನ್ ಆ್ಯಂಡ್ ರೀಜನಲ್ ಸ್ಟಡೀಸು, ವಾಟರ್ ರಿಸೋರ್ಸ್, ಈ ಥರದ್ದೆಲ್ಲ ಕೋರ್ಸನ್ನು MTech IIRS ಅಲ್ಲಿ ನೀವು ಓದ್ಬೋದು. ಇದರ ಎಲಿಜಿಬಿಲಿಟಿ ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ BTech ಇರ್ಬೋದು, ಇಲ್ಲ BSc ಇರ್ಬೋದು, BSc ಅಗ್ರಿಕಲ್ಚರು ಸಹ ಇರ್ಬೋದು. ಈ ಥರ ಓದಿರೋ ಅಂಥ ಎಲ್ಲ ವಿದ್ಯಾರ್ಥಿಗಳು BTech ಇಲ್ಲ ಇಂಜಿನಿಯರಿಂಗ್ ಇರ್ಬೋದು, BTech ಇರ್ಬೋದು, BSc ಅಗ್ರಿಕಲ್ಚರು, ಈ ಥರದ್ದು ಎಲ್ಲ ಕೋರ್ಸ್ ಓದಿರೋರು BE ಓದಿರೋರು MTechಗೆ ಎಲಿಜಿಬಲ್ ಆಗ್ತಾರೆ. BSc ಈ ಥರ ಓದಿರೋರೆಲ್ಲ MScಗೆ, ಅದೇ ರೀತಿ PG ಡಿಪ್ಲೊಮಾ MSc ಮಾಡಿರೋ ಅಂಥವ್ರು PG ಡಿಪ್ಲೊಮಾನು ಮಾಡ್ಬೋದು. ಈ ಥರದವ್ರಿಗೆಲ್ಲ BSc BE MSc ಈ ಥರದ್ದೆಲ್ಲ ಕೋರ್ಸಲ್ಲಿ 50% ತಗೊಂಡಿರೋ ಅಂಥ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಫೀಸು ನಾರ್ಮಲ್ ಫೀಸ್ ಇರುತ್ತೆ, 50,000ದಿಂದ 1.5 ಲಕ್ಷದೊಳಗೆ ನಿಮಗೆ ಫೀಸು ವರ್ಷಕ್ಕೆ ಇರ್ತದೆ. ಅದೇ ರೀತಿ ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ MTech ಅವ್ರಿಗೆ 40 ಸೀಟ್ಸ್ ಇರುತ್ತೆ, MSc ಅವ್ರಿಗೆ 10 ಸೀಟ್ಸು, PG ಡಿಪ್ಲೊಮಾದವ್ರಿಗೆ 10 ಸೀಟ್ಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ಇಂಡಿಯನ್ ಕ್ಯಾಂಡಿಡೇಟ್ಸ್ ಆದರೆ 1,000 ಇರುತ್ತೆ. ಅದೇ ರೀತಿ ಔಟ್ ಆಫ್ ಇದ್ರವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ, 1,500 ಆ ಥರ ಇರುತ್ತೆ. ಇದು ಸರ್ಟಿಫಿಕೇಟ್ ಕೋರ್ಸ್ಗಳಿಗಾದರೆ 500 ರೂಪೀಸ್ ಇರುತ್ತೆ. ಇದರ ಸಿಲೆಬಸ್ ಎಲ್ಲ ಏನೇನಿರುತ್ತೆ ಅಂದರೆ ಬೇಸಿಕ್ ಸೈನ್ಸ್ ಇರ್ಬೋದು, ಬೇಸಿಕ್ ಮ್ಯಾಥ್ಸು, ಜನರಲ್ ನಾಲೆಡ್ಜು, ಆಪ್ಟಿಟ್ಯೂಡ್ ರೀಸನಿಂಗು, ಅಡ್ವಾನ್ಸ್ ಸೈನ್ಸ್ ಬಗ್ಗೆ ಇರುತ್ತೆ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಫಂಡಮೆಂಟಲ್ಸು, ಈ ಥರದ್ದೆಲ್ಲ ಒಟ್ಟು 100 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ. ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ಥರ ಇದೆ ಅಂದರೆ ನೀವು IIRS ವೆಬ್ಸೈಟ್ಗೆ ಹೋಗಬೇಕು. ಆ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅದರ ಡೀಟೇಲ್ಸು, ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಇಮೇಲ್ ID ಎಲ್ಲ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮದು ಎಜುಕೇಷನಲ್ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಪರ್ಸ್ನಲ್ ಡೀಟೇಲ್ಸು, ಫೋಟೋ, ID, ಸಿಗ್ನೇಚರು, ಯಾವ ಕೋರ್ಸಿಗೆ ಸೆಲೆಕ್ಟ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಲೈ ಮಾಡಿದ್ರೆ ಈ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಕ್ಯಾರಿಯರ್ ಅಪಾರ್ಚುನಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ.
ಅಂದರೆ ಇಸ್ರೋ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೆಲಸ ಮಾಡ್ಬೋದು, GIS ಮತ್ತು ರಿಮೋಟ್ ಸೆನ್ಸಿಂಗ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ಬೋದು, ಎನ್ವೈರ್ನಮೆಂಟಲ್ ಕನ್ಸಲ್ಟಂಗ್ ಆಗ್ಬೋದು, ಅರ್ಬನ್ ಪ್ಲಾನಿಂಗಿಗೆ ಹೋಗ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ರಿಸರ್ಚ್ ಆರ್ಗನೈಸೇಷನು, ಇನ್ನೂ ಹೆಚ್ಚು ಕಡೆ ಕೆಲಸ ಮಾಡೋ ಅನುಕೂಲ ನಿಮಗೆ ಸಿಗುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಇಲ್ಲಿ ತುಂಬ 100% ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಟಾಪ್ ಆರ್ಗನೈಸೇಷನ್ಸಲ್ಲಿ ಇಸ್ರೋ ಸೆಂಟರ್ಸಲ್ಲಿ ಕೆಲಸ ಮಾಡ್ಬೋದು. ESRI ಇಂಡಿಯಾ ಅಂತ ಬರುತ್ತೆ, RMSI ಅಂತ ಬರುತ್ತೆ, NTR ಒಂದು ಅದರ್ ಗೌರ್ಮೆಂಟ್ ಏಜೆನ್ಸೀಸ್ ಬರ್ತವೆ, ಅಲ್ಲೆಲ್ಲ ನೀವು ಕೆಲಸ ಮಾಡೋ ಅವಕಾಶ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಹೆಚ್ಚು ರಿಸರ್ಚ್ ಫೀಲ್ಡಲ್ಲಿ ನೀವು ತೊಡಗಿಸ್ಕೋಬೋದು, PhD ಮಾಡ್ಬೋದು, ಇಂಡಿಯಾದಲ್ಲಾರು ಮಾಡ್ಬೋದು, ಅಬ್ರಾಡ್ಗಾರ ಹೋಗ್ಬೋದು ಅಂತ ಒಂದು ಒಳ್ಳೆ ಅವಕಾಶ ಇಲ್ಲಿ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾರೆಲ್ಲ BSc, BE, BTech ಇಲ್ಲ MSc ಮಾಡಿರೋ ಅಂಥವ್ರು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇಸ್ರೋ ಅಂಡರಲ್ಲಿ ನಡೆಯುವಂಥ ಒಂದು ಇನ್ಸ್ಟಿಟ್ಯೂಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತೇಳಿ ಕರೀತಾರೆ, IIRS ಅಂತೇಳಿ. ಒಂದು ಇಸ್ರೋದಲ್ಲಿ ಅದಿಂದಲ್ಲಿ ಬರೋ ಅಂಥ ಒಂದು ಇನ್ಸ್ಟಿಟ್ಯೂಟು. ತುಂಬ ಕಮ್ಮಿ ಫೀಸಲ್ಲಿ ಒಂದು ಸೈಂಟಿಸ್ಟ್ ಆಗಿ ಕೆಲಸ ಮಾಡೋ ಅಂಥ ಒಂದು ಅವಕಾಶ ಈ ಕೋರ್ಸಿಂದ ಸಿಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.